ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಇನ್ಫ್ಲಮೇಷನ್ ಆ್ಯಂಡ್ ಟೈಪ್ಸ್ ಆಫ್ ಇನ್ಫ್ಲಮೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ಆಫ್ ಇನ್ಫ್ಲಮೇಷನ್ ಅಂದರೆ ಏನು? ಓಕೆ, ಸೊ ಇನ್ಫ್ಲಮೇಷನ್ ಈಸ್ ಅ ಪ್ರೊಟೆಕ್ಟಿವ್ ರೆಸ್ಪಾನ್ಸ್. ಓಕೆ, ಸೊ ಇನ್ಫ್ಲಮೇಷನ್ ಈಸ್ ಅ ಪ್ರೊಟೆಕ್ಟಿವ್ ರೆಸ್ಪಾನ್ಸ್ ಬೈ body's immune system to injury, infection or harmful substance. ಓಕೆ, ಸೊ ಇಲ್ಲಿ ಏನಿದೆ, ಇನ್ಫ್ಲಮೇಷನ್ ಇಸ್ ದ ಪ್ರೊಟೆಕ್ಟಿವ್ ರೆಸ್ಪಾನ್ಸ್. ಏನಿದೆ ಸರ್? ಇಟ್ ಇಸ್ ದ ಪ್ರೊಟೆಕ್ಟಿವ್ ರೆಸ್ಪಾನ್ಸ್ ಇದೆ ಬೈ ಬಾಡೀಸ್ ಇಮ್ಯೂನ್ ಸಿಸ್ಟಮ್. ಪ್ರೊಟೆಕ್ಟಿವ್ ರೆಸ್ಪಾನ್ಸ್ ಯಾರು ಮಾಡ್ತಾ ಇದ್ದಾರೆ ಸರ್? ಬೈ ದಿ ಬಾಡೀಸ್ ಇಮ್ಯೂನ್ ಸಿಸ್ಟಮ್ ಟು ಇಂಜುರಿ. ಓಕೆ, ಸೊ ಪ್ರೊಟೆಕ್ಷನ್ ಬೈ ಇಂಜುರಿ ಅಂದರೆ ನಿಮಗೆ ಇಂಜುರಿ ಆದಾಗ ಇನ್ಫ್ಲಮೇಷನ್ ಆಗುತ್ತೆ, ಇನ್ಫೆಕ್ಷನ್ ಆದಾಗ ನಿಮಗೇನಾಗುತ್ತೆ? ಇನ್ಫ್ಲಮೇಷನ್ ಆಗುತ್ತೆ. ಆರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಇದ್ದಾಗ ಕೂಡ ನಿಮಗೇನಾಗುತ್ತೆ? ಇನ್ಫ್ಲಮೇಷನ್ ಆಗುತ್ತೆ. ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಎಕ್ಸಾಂಪಲ್ ನಾವೇನು ತೊಗೋಬೋದು? ಆ್ಯಸಿಡ್ ನಾವು ತೊಗೋಬೋದು ಎಕ್ಸಾಂಪಲ್, ಅಥವಾ ಡಸ್ಟ್. ಡೈಲಿ ನೀವು ಡಸ್ಟ್ ಇನ್ಹೇಲ್ ಮಾಡ್ತಾ ಇದ್ದೀರಾ, ನೀವು ಕೆಮಿಕಲ್ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಾ ಇದ್ದೀರಾ, ಕೆಮಿಕಲ್ ಫ್ಯೂಮ್ಸ್ ಇರ್ತವೆ ಅಲ್ಲ, ಸೊ ಅದನ್ನು ಸ್ಮೋಕನ್ನು ನೀವು ಇನ್ಹೇಲ್ ಮಾಡಿದಾಗ ಕೂಡ ನಿಮಗೆ ಏನಾಗುತ್ತೆ? ಇನ್ಫ್ಲಮೇಷನ್ ಆಗಬಹುದು. ಓಕೆ, ಸೊ ನೀವು ನೆನಪಿಟ್ಕೊಳ್ಳಿ. ಸೊ ಇಟ್ ಈಸ್ ಅ ಪ್ರೊಟೆಕ್ಟಿವ್ ರೆಸ್ಪಾನ್ಸ್ ಟು ಇಂಜುರಿ, ಇನ್ಫೆಕ್ಷನ್ ಆರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಅಂತ ನೀವು ನೆನಪಿಟ್ಕೊಳ್ಳಿ. ಸೊ ಇನ್ಫ್ಲಮೇಷನ್ ಇದ್ದಾಗ 5 ಕೀ ಫೀಚರ್ಸ್ ಇರ್ತವೆ. ಕೀ ಫೀಚರ್ಸ್ ಅಥವಾ ಕಾರ್ಡಿನಲ್ ಸೈನ್ಸ್ ಅಂತ ಕೂಡ ಹೇಳ್ಬೋದು. ಕಾರ್ಡಿನಲ್ ಸೈನ್ಸ್ ಆಫ್ ಇನ್ಫ್ಲಮೇಷನ್. ಓಕೆ, ಕಾರ್ಡಿನಲ್ ಸೈನ್ಸ್ ಆಫ್ ಇನ್ಫ್ಲಮೇಷನ್ ಅಂತ ಕೂಡ ನಾವು ಹೇಳ್ಬೋದು. ಸರ್, ಏನೇನಿರುತ್ತೆ ಇನ್ಫ್ಲಮೇಷನ್ ಆದಾಗ? ಏನೇನಿರುತ್ತೆ ಅಂದರೆ ಆ ಪ್ಲೇಸಲ್ಲಿ ರೆಡ್ನೆಸ್ ಇರುತ್ತೆ. ಓಕೆ, ಏನಿರುತ್ತೆ ಸರ್? ಆ ಪ್ಲೇಸಲ್ಲಿ ರೆಡ್ನೆಸ್ ಇರುತ್ತೆ, ಆ ಪ್ಲೇಸಲ್ಲಿ ಹೀಟ್ ಇರುತ್ತೆ. ಅಂದರೆ ಯಾವ ಪ್ಲೇಸಲ್ಲಿ ನಿಮಗೆ ಇನ್ಫ್ಲಮೇಷನ್ ಆಗಿದೆಯಲ್ಲ ಆ ಪ್ಲೇಸಲ್ಲಿ ನಿಮಗೆ ಹೀಟ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಸ್ವೆಲ್ಲಿಂಗ್ ಇರುತ್ತೆ. ಯಾವ ಪ್ಲೇಸಲ್ಲಿ ನಿಮಗೆ ಇನ್ಫ್ಲಮೇಷನ್ ಇದೆಯಲ್ಲ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ಸರ್, ಸ್ವೆಲ್ಲಿಂಗ್ ಯಾಕಿರುತ್ತೆ ಅಂತ ಕೇಳಿದಾಗ, ಸೊ ಆ ಪ್ಲೇಸಲ್ಲಿ ಏನಾಗುತ್ತೆ? WBC ವೈಟ್ ಬ್ಲಡ್ ಸೆಲ್ಸ್ ಲೀಕ್ ಆಗ್ತವೆ. ಓಕೆ, ಸೊ ಆ ಪ್ಲೇಸಲ್ಲಿ ಬ್ಲಡ್ಡಿಂದ ಆ ಪ್ಲೇಸಲ್ಲಿ ಆ ಟಿಶ್ಯೂಲ್ಲಿ ಏನಾಗುತ್ತೆ? WBC ಲೀಕೇಜ್ ಆಗುತ್ತೆ, ಪ್ಲಾಸ್ಮಾ ಲೀಕ್ ಆಗುತ್ತೆ, ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿರುತ್ತೆ. ಓಕೆ, ಏನಾಗಿರುತ್ತೆ? ಫ್ಲೂಯಿಡ್ ಅಕ್ಯುಮುಲೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಅಲ್ಲೇನಾಗಿರುತ್ತೆ? ಸ್ವೆಲ್ಲಿಂಗ್ ಆಗಿರುತ್ತೆ. ಏನಾಗಿದೆ ಸರ್? ಸ್ವೆಲ್ಲಿಂಗ್ ಆಗಿದೆ. ರೀಸನ್ ಏನು? ಅಲ್ಲಿ WBC ಲೀಕ್ ಆಗಿದೆ, ಪ್ಲಾಸ್ಮಾ ಲೀಕ್ ಆಗಿದೆ, ಫ್ಲೂಯಿಡ್ ಕೂಡ ಬಂದು ಅಕ್ಯುಮುಲೇಟ್ ಆಗಿದೆ. ಓಕೆ, ನೆಕ್ಸ್ಟ್ ಪೇನ್ ಇರುತ್ತೆ. ಯಾವ ಪ್ಲೇಸಲ್ಲಿ ನಿಮಗೆ ಇನ್ಫ್ಲಮೇಷನ್ ಆಗಿದೆ ಅಲ್ಲ ಆ ಪ್ಲೇಸಲ್ಲಿ ನಿಮಗೆ ಪೇನ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಲಾಸ್ ಆಫ್ ಫಂಕ್ಷನ್. ಓಕೆ, ಸೊ ಎಕ್ಸಾಂಪಲ್, ನಿಮಗೆ ಎಲ್ಲಿ ಇನ್ಫ್ಲಮೇಷನ್ ಆಗಿದೆ? ನಿಮ್ಮ ನೋಸ್ ಒಳಗಡೆ ಇನ್ಫ್ಲಮೇಷನ್ ಆಗಿದೆ. ಓಕೆ, ನೋಸ್ ಒಳಗಡೆ ಇನ್ಫ್ಲಮೇಷನ್ ಆದರೆ ನಾವು ಏನಂತ ಹೇಳ್ತೀವಿ? ಇನ್ಫ್ಲಮೇಷನ್ ಆಫ್ ನೋಸ್ ಈಸ್ ನೋನ್ ಆ್ಯಸ್ ರೈನೈಟಿಸ್ ಆಗಿದೆ. ಓಕೆ, ನಿಮಗೇನಾಗಿದೆ? ರೈನೈಟಿಸ್ ಆಗಿದೆ. ಸೊ ರೈನೈಟಿಸ್ ಆದಾಗ ಅಲ್ಲಿ ನಿಮಗೆ ರೆಡ್ನೆಸ್ ಫೀಲ್ ಆಗುತ್ತೆ. ನೀವು ನೋಡಿದಾಗ ನೇಸಲ್ ಮ್ಯೂಕೋಸನ್ನು ನೀವು ನೋಡಿದಾಗ ರೆಡ್ನೆಸ್ ಫೀಲ್ ಆಗುತ್ತೆ. ನೋಡೋದರ ಆಗೋಲ್ಲ ಬಿಡಿ, ಯಾಕಂದರೆ ನೋಸ್ ಒಳಗಡೆ ಇರುತ್ತೆ ಅಲ್ಲ. ಓಕೆ, ನೆಕ್ಸ್ಟ್ ಹೀಟ್. ಓಕೆ, ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ಆ ಪ್ಲೇಸಲ್ಲಿ ಹೀಟ್ ಫೀಲ್ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಫೀಲ್ ಆಗುತ್ತೆ, ಸ್ವೆಲ್ಲಿಂಗ್ ಕೂಡ ಆಗಿಬಿಡುತ್ತೆ. ಅಲ್ಲಿ ಏನಾಗುತ್ತೆ? ಸ್ವೆಲ್ಲಿಂಗ್ ಕೂಡ ಆಗಿಬಿಡುತ್ತೆ. ನೆಕ್ಸ್ಟ್ ಆ ಪ್ಲೇಸಲ್ಲಿ ನಿಮಗೆ ಪೇನ್ ಆಗಿರುತ್ತೆ. ನೋಸ್ ಇರುತ್ತೆಲ್ಲ ಅಲ್ಲಿ ನಿಮಗೆ ಪೇನ್ ಇರುತ್ತೆ. ಆ್ಯಂಡ್ ಲಾಸ್ ಆಫ್ ಫಂಕ್ಷನ್. ಹೌದು ಸರ್, ನಿಮ್ಮ ನೋಸ್ ಫಂಕ್ಷನ್ ಮಾಡುತ್ತೇನಾ? ಮೀನ್ಸ್ ಸ್ಮೆಲ್ಲನ್ನು ಅದು ಡಿಟೆಕ್ಟ್ ಮಾಡುತ್ತೇನಾ? ಆಗಲ್ಲ ಸರ್, ಅದು ಸೆನ್ಸ್ ಆಫ್ ಸ್ಮೆಲ್ ಅದರದ್ದು ಕಳೆದೋಗ್ಬಿಡುತ್ತೆ. ಸೊ ಐ ಥಿಂಕ್ ನಿಮಗೆ ಫೀಚರ್ಸ್ ಆಫ್ ಇನ್ಫ್ಲಮೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಟೈಪ್ಸ್. ಓಕೆ, ನೆಕ್ಸ್ಟ್ ಏನು ನೋಡೋಣ? ಟೈಪ್ಸ್. ಸೊ ನಾವು ಇನ್ಫ್ಲಮೇಷನಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆ, ಎಷ್ಟು ಟೈಪ್ಸ್ ಇದ್ದಾವೆ ಸರ್? 3 ಟೈಪ್ಸ್ ಇದ್ದಾವೆ. ಒಂದು ಅಕ್ಯೂಟ್, ಇನ್ನೊಂದು ಸಬ್ ಅಕ್ಯೂಟ್, ಇನ್ನೊಂದು ಕ್ರಾನಿಕ್ ಇನ್ಫ್ಲಮೇಷನ್. ಓಕೆ, ಸೊ ಫಸ್ಟ್ ಇರೋದು ಅಕ್ಯೂಟ್ ಇನ್ಫ್ಲಮೇಷನ್, ಸೆಕೆಂಡ್ ಇರೋದು ಸಬ್ ಅಕ್ಯೂಟ್ ಇನ್ಫ್ಲಮೇಷನ್, ಆ್ಯಂಡ್ ಥರ್ಡ್ ಇರೋದು ಕ್ರಾನಿಕ್ ಇನ್ಫ್ಲಮೇಷನ್. ಓಕೆ, ಸೊ ಫಸ್ಟ್ ಅಕ್ಯೂಟ್ ಇನ್ಫ್ಲಮೇಷನ್ ಅಂದರೆ ಏನು? ಶಾರ್ಟ್ ಟರ್ಮ್
ಇದೇನಿದೆ ಶಾರ್ಟ್ ಟರ್ಮ್ ಅಂದರೆ ಶಾರ್ಟ್ ಆಗಿ ಆನ್ಸೆಟ್ ಆಗುತ್ತೆ. ಡ್ಯೂರೇಷನ್ ಏನಿರುತ್ತೆ ಇದು ಶಾರ್ಟ್ ಇರುತ್ತೆ ಸರ್. ಫ್ಯೂ ಮಿನಿಟ್ಸ್ ಟು ಡೇಸ್ ಅಂದರೆ ಯಾವಾಗ ಇನ್ಫ್ಲಮೇಷನ್ ಚಾಲು ಆಗ್ಬೋದು, 1 ಮಿನಿಟಲ್ಲೇ ಇನ್ಫ್ಲಮೇಷನ್ ಆಗ್ಬೋದು ಸರ್. ಅದು ಒಂದು ದಿವಸದ ತನಕ ಇರ್ಬೋದು. ಓಕೆ, ಮಿನಿಟ್ಸ್ ಟು ಡೇಸ್ ಆನ್ಸೆಟ್ ಹೆಂಗಿದೆ ಸರ್, 1 ಮಿನಿಟಲ್ಲಿ ಕೂಡ ಇದು ಸ್ಟಾರ್ಟ್ ಆಗಬಹುದು. ಓಕೆ, ಸೊ ಇದರೊಳಗಡೆ ಏನಿದೆ ನೆನ್ಪಿಟ್ಕೊಳ್ಳಿ, ಅಕ್ಯೂಟ್ ಅಂದರೆ ಏನು, ಶಾರ್ಟ್ ಆಗಿ ಬರುತ್ತೆ, ಸಡನ್ನಾಗಿ ಬಂದಿರುತ್ತೆ. ಸೊ ಎಕ್ಸಾಂಪಲ್ ನಾವು ಇಲ್ಲಿ ನೋಡಿದರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಥವಾ ಅಕ್ಯೂಟ್ ರೈನೈಟಿಸ್ ನೀವು ಅದೆಲ್ಲ ಹೇಳಬಹುದು. ಓಕೆ, ನೆಕ್ಸ್ಟ್ ಇರೋದು ಸಬ್ ಅಕ್ಯೂಟ್. ಓಕೆ, ನೆಕ್ಸ್ಟ್ ಏನಿದೆ ಸಬ್ ಅಕ್ಯೂಟ್. ಸೊ ಸಬ್ ಅಕ್ಯೂಟ್ ಅಂದರೆ ಇಟ್ ಈಸ್ ಅ ಟ್ರಾನ್ಸಿಷನ್. ಇದು ಅಕ್ಯೂಟ್ ಮತ್ತು ಕ್ರಾನಿಕ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸೊ ಅಕ್ಯೂಟ್ಗಿಂತ ಸ್ವಲ್ಪ ಲಾಂಗ್ ಇರುತ್ತೆ. ಓಕೆ, ಡ್ಯೂರೇಷನ್ ಹೇಗಿರುತ್ತೆ ಸರ್, ಇದು ಫ್ಯೂ ಡೇಸ್. ಓಕೆ, ಫ್ಯೂ ಡೇಸ್ ಟು ವೀಕ್, ಫ್ಯೂ ಡೇಸ್ ಇಂದ ವೀಕ್ ತನಕ ಕೂಡ ಇದು ಇರಬಹುದು. ಓಕೆ, ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್ ಅಂತ ನೀವು ಹೇಳ್ಬೋದು ಸಬ್ ಅಕ್ಯೂಟ್ ಇನ್ಫ್ಲಮೇಷನಲ್ಲಿ. ಎಕ್ಸಾಂಪಲ್ ನಾವು ಕೇಳಿದರೆ ಸಬ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್. ಓಕೆ, ಸೊ ಅಕ್ಯೂಟ್ ಅಂದರೆ ಏನು ಸರ್, ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್ ಆಗುತ್ತೆ, ಶಾರ್ಟ್ ಆಗಿ ಅದು ಸಡನ್ನಾಗಿ ಆನ್ಸೆಟ್ ಆಗಿರುತ್ತೆ, 1 ಮಿನಿಟಿಂದ 1 ಡೇ ತನಕ ಇರಬಹುದು ಸರ್. ಓಕೆ, ಅದೇ ಎಕ್ಸಾಂಪಲ್ ನಾವು ನೋಡಿದ್ರೆ ಅಕ್ಯೂಟ್ ಅಪೆಂಡಿಸೈಟಿಸ್, ಸಡನ್ನಾಗಿ ನಿಮಗೆ ಏನಾಗಿರುತ್ತೆ, ಇನ್ಫ್ಲಮೇಷನ್ ಆಗಿರುತ್ತೆ. ಎಲ್ಲಿ ಸರ್, ಅಪೆಂಡಿಸೈಟಿಸ್ ಒಳಗಡೆ ಸಡನ್ನಾಗಿ ನಿಮಗೆ ಪೇನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಸಬ್ ಅಕ್ಯೂಟ್ ಅಂದರೆ ಫ್ಯೂ ಡೇಸ್ ಟು ಫ್ಯೂ ವೀಕ್. ಸೊ ಇನ್ಫ್ಲಮೇಷನ್ ಆಗೋಕ್ಕೆ ಟೈಮ್ ಎಷ್ಟಿದೆ ಸರ್, ಫ್ಯೂ ಡೇಸ್ ತಗೊಳುತ್ತೆ ಟು ಫ್ಯೂ ವೀಕ್ಸ್ ತನಕ ಕೂಡ ತಗೋಬಹುದು. ಸಬ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್ ಇನ್ಫ್ಲಮೇಷನ್. ಓಕೆ, ಸೊ ಇದು ನಾವು ಏನು ಮಾಡ್ಬೋದು, ಎಕ್ಸಾಂಪಲ್ ಆಗಿ ತಗೋಬಹುದು. ಓಕೆ, ಸೊ ಇಲ್ಲೇನಾಗುತ್ತೆ, ಎಂಡೋಕಾರ್ಡೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ಇನ್ನರ್ ಲೇಯರ್ ಆಫ್ ಹಾರ್ಟ್. ಇನ್ನರ್ ಲೇಯರ್ ಯಾವುದಿದೆ ಸರ್, ಎಂಡೋಕಾರ್ಡಿಯಮ್ ಇದೆ. ಸೊ ಎಂಡೋಕಾರ್ಡೈಟಿಸ್ ಅಂದರೆ ಇನ್ನರ್ ಲೇಯರ್ ಹರ್ಟ್ ಇರುತ್ತೆ ಅಲ್ಲ, ಅಲ್ಲೇನಾಗಿದೆ, ಇನ್ಫ್ಲಮೇಷನ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಲಾಸ್ಟ್ ಇರೋದು ಕ್ರಾನಿಕ್ ಇನ್ಫ್ಲಮೇಷನ್. ಸೊ ಕ್ರಾನಿಕ್ ಅಂದರೆ ಏನು, ಕ್ರಾನಿಕ್ ಅಂದರೆ ಅರ್ಥ ಲಾಂಗ್ ಟರ್ಮ್ ಅಂದರೆ ಇನ್ಫ್ಲಮೇಷನ್ ಆಗೋಕ್ಕೆ ಟೈಮ್ ಹಿಡಿದಿದೆ, ಜಾಸ್ತಿ ಟೈಮ್ ಇದು ಹಿಡಿದಿದೆ ಸರ್. ಇನ್ಫ್ಲಮೇಷನ್ ಆಗೋಕ್ಕೆ ಟೈಮ್ ಎಷ್ಟು ತಗೋತಾ ಇದೆ, ಭಾಳ ಜಾಸ್ತಿ ಟೈಮ್ ತಗೋತಾ ಇದೆ. ಅದನ್ನು ನಾವು ಏನಂತ ಹೇಳ್ತೀವಿ, ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಸರ್. ಡ್ಯೂರೇಷನ್ ಹೇಗಿದೆ ಸರ್, ಇದು ಲಾಂಗ್ ಇದೆ, ವೀಕ್ಸ್ ಟು ಇಯರ್ಸ್. ಓಕೆ, ಎಷ್ಟೋ ಇಯರ್ ಕೂಡ ಇರ್ಬೋದು. ಎಕ್ಸಾಂಪಲ್ ನಾವು ನೋಡಿದರೆ ಅಸ್ತಮಾ. ಎಕ್ಸಾಂಪಲ್ ನಾವಿಲ್ಲಿ ಏನು ತಗೋಬೋದು, ಅಸ್ತಮಾ ತಗೋಬೋದು. ಅಥವಾ ನಾವಿಲ್ಲಿ ಬೇರೆ ಎಕ್ಸಾಂಪಲ್ ಅಂದರೆ ಟ್ಯೂಬರ್ಕುಲೋಸಿಸ್, ಟ್ಯೂಬರ್ಕುಲೋಸಿಸ್ ಕೂಡ ನಾವು ತಗೋಬೋದು. ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್. ಓಕೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಇವೆಲ್ಲ ನಾವು ತಗೋಬೋದು. ಸೊ ಐ ಥಿಂಕ್ ನಿಮಗೆ ಟೈಪ್ಸ್ ಅರ್ಥ ಆಗಿರ್ಬೋದು. ಸೊ ಟೈಪ್ಸ್ ನೆನ್ಪಿಟ್ಕೊಳ್ಳಿ, ಅಕ್ಯೂಟ್ ಇದೆ, ಅಕ್ಯೂಟ್ ಮೀನ್ಸ್ ಶಾರ್ಟ್ ಟರ್ಮ್ ಸರ್, ಸಡನ್ನಾಗಿ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮಿನಿಟ್ಸ್ ಟು ಡೇಸ್ ತನಕ ಇದು ಇರುತ್ತೆ. ಎಕ್ಸಾಂಪಲ್ ಅಕ್ಯೂಟ್ ಅಪೆಂಡಿಸೈಟಿಸ್. ಸಬ್ ಅಕ್ಯೂಟ್ ಅಂದರೆ ಸರ್ ಇಟ್ ಈಸ್ ಅ ಟ್ರಾನ್ಸಿಷನ್ ಬಿಟ್ವೀನ್ ಅಕ್ಯೂಟ್ ಆ್ಯಂಡ್ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳಬೇಕು. ಸೊ ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್ ತನಕ ಇನ್ಫ್ಲಮೇಷನ್ ಇರಬಹುದು. ಸೊ ಎಕ್ಸಾಂಪಲ್ ಸಬ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಎಂಡೋಕಾರ್ಡೈಟಿಸ್ ಇನ್ಫ್ಲಮೇಷನ್ ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ರಾನಿಕ್ ಇನ್ಫ್ಲಮೇಷನ್. ಸೊ ಕ್ರಾನಿಕ್ ಇನ್ಫ್ಲಮೇಷನ್ ಅಂದರೆ ಸರ್ ಇಟ್ ಈಸ್ ಲಾಂಗ್ ಟರ್ಮ್, ಜಾಸ್ತಿ ದಿವಸ ಬೇಕು. ಎಷ್ಟು ದಿವಸ ಸರ್, ಫ್ರಮ್ ವೀಕ್ಸ್ ಟು ಇಯರ್, ವರ್ಷಗಣತಿಯಲ್ಲಿ ಇದು ಏನಿರುತ್ತೆ, ಇನ್ಫ್ಲಮೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಅಸ್ತಮಾ, ಟ್ಯೂಬರ್ಕುಲೋಸಿಸ್, ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಟೈಪ್ಸು. ನೆಕ್ಸ್ಟ್ ನಾವು ನೋಡೋಣ ಕಾಸಸ್. ಓಕೆ, ನೆಕ್ಸ್ಟ್ ಏನು ನೋಡೋಣ, ಕಾಸಸ್. ರೀಸನ್ ಏನಿದೆ ಸರ್, ರೀಸನ್ ಏನಿದೆ ಆಗೋಕ್ಕೆ, ಕಾಸಸ್ ಅಥವಾ ಇಟಿಯಾಲಜಿ ಅಂತ ಕೂಡ ಹೇಳ್ಬೋದು. ಸೊ ರೀಸನ್ ನಾವು ನೋಡಿದಾಗ, ಸೊ ಫಸ್ಟ್ ಆಫ್ ಆಲ್ ಇನ್ಫೆಕ್ಷನ್ಸ್. ಓಕೆ, ಸೊ ಫಸ್ಟ್ ರೀಸನ್ ಏನಿದೆ, ಇನ್ಫೆಕ್ಷನ್ಸ್. ಏನಾಗಿದೆ ಸರ್, ಇನ್ಫೆಕ್ಷನ್. ಯಾವುದು ಇನ್ಫೆಕ್ಷನ್ ಇರ್ಬೋದು ಸರ್, ಬ್ಯಾಕ್ಟೀರಿಯಲ್ ಇರ್ಬೋದು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಿಮಗೆ ಇನ್ಫ್ಲಮೇಷನ್ ಕಾಸ್ ಮಾಡ್ಬೋದು. ವೈರಸ್ ಇರಬಹುದು, ಫಂಗೈ, ಪ್ಯಾರಾಸೈಟ್. ಓಕೆ, ಸೊ ಇವೆಲ್ಲ ಇನ್ಫೆಕ್ಷನ್ ನಿಮಗೆ ಏನು ಕಾಸ್ ಮಾಡ್ಬೋದು, ಇನ್ಫ್ಲಮೇಷನ್ ಮಾಡ್ಬೋದು. ಅಂದರೆ ಇನ್ಫೆಕ್ಷನ್ನಿಂದ ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನಾವು ನೋಡಿದರೆ
ಮೆಕ್ಯಾನಿಕಲ್ ಇಂಜುರಿ ಆಗಿರಬಹುದು, ಟ್ರಾಮಾ ಆಗಿದೆ ಸರ್, ನಮಗೆ ಕಟ್ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ, ಓಕೆ, ಫ್ರ್ಯಾಕ್ಚರ್ ಆಗಿದೆ ಅಥವಾ ಸನ್ಬರ್ನ್ ಆಗಿದೆ, ಸನ್ಬರ್ನ್ ಆಗಿದೆ ಅಥವಾ ಬರ್ನ್ ಆಗಿದೆ, ಅಥವಾ ಫ್ರಾಸ್ಟ್ ಬೈಟ್. ಓಕೆ, ಸೊ ನಿಮಗೆ ಇಂಜುರಿ ಆದಾಗ ಕೂಡ ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಟ್ರಾಮಾ ಆದಾಗ ಇನ್ಫ್ಲಮೇಷನ್ ಆಗುತ್ತೆ, ಎಲ್ಲಾದರೂ ಕಟ್ ಆದಾಗ ನಿಮಗೆ ಇನ್ಫ್ಲಮೇಷನ್ ಆಗುತ್ತೆ, ಫ್ರ್ಯಾಕ್ಚರ್ ಆದಾಗ ಕೂಡ ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಸನ್ ಬರ್ನ್ ಅಂದರೆ ಸೂರ್ಯನಿಂದ ನಿಮ್ಮ ಸ್ಕಿನ್ ಏನಾಗ್ಬಿಡುತ್ತೆ, ಬರ್ನ್ ಆದಾಗ ಕೂಡ ಅಲ್ಲಿ ನಿಮಗೆ ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಥರ ಅನಿಸ್ಬೋದು. ಬರ್ನ್ ಆದಾಗ, ಓಕೆ, ಸೊ ಬರ್ನ್ ಆದಾಗ ಕೂಡ ಏನಾಗುತ್ತೆ, ನಿಮ್ಗೆ ಇನ್ಫ್ಲಮೇಷನ್ ಆಗ್ಬೋದು. ಆ್ಯಂಡ್ ಫ್ರಾಸ್ಟ್ ಬೈಟ್ ಅಂದರೆ ಜಾಸ್ತಿ ಕೋಲ್ಡ್ ರೀಜನಲ್ಲಿ ಯಾರು ಇರ್ತಾರಲ್ಲ ಅವರಿಗಾಗೋ ಚಾನ್ಸಸ್. ಫ್ರಾಸ್ಟ್ ಬೈಟ್ ಅಂದರೆ ಫುಲ್ ನಿಮ್ಮ ಹ್ಯಾಂಡ್ ಸ್ಪೆಷಲಿ ಎಕ್ಸ್ಟ್ರಿಮಿಟೀಸ್ ಏನಾಗ್ಬಿಡ್ತವೆ, ಫುಲ್ ಫ್ರೀಸ್ ಆಗಿಬಿಡ್ತವೆ. ಫ್ರೀಸ್ ಆದಾಗ ಬ್ಲಡ್ ಸಪ್ಲೈ ಸ್ಟಾಪ್ ಆಗುತ್ತೆ ಆ್ಯಂಡ್ ಅಲ್ಲಿ ಸೆಲ್ಸ್ ಎಲ್ಲ ಡೆತ್ ಆಗಿಬಿಡ್ತವೆ. ಸೊ ಫ್ರಾಸ್ಟ್ ಬೈಟ್ ಆದಾಗ ಕೂಡ ಇನ್ಫ್ಲಮೇಷನ್ ಆಗಬಹುದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಕಾಸಸ್ ಏನಿರ್ಬೋದು, ಕೆಮಿಕಲ್ ಏಜೆಂಟ್ಸ್ ಲೈಕ್ ಸ್ಟ್ರಾಂಗ್ ಆ್ಯಸಿಡ್ಸ್. ಸೊ ಸ್ಟ್ರಾಂಗ್ ಆ್ಯಸಿಡ್ಸ್ ಎಲ್ಲ ಏನು ಮಾಡ್ಬೋದು, ಇನ್ಫ್ಲಮೇಷನ್ ಕಾಸ್ ಮಾಡ್ಬೋದು ಸರ್. ಟಾಕ್ಸಿನ್ಸ್ ಕೂಡ ಇನ್ಫ್ಲಮೇಷನ್ ಸ್ಟಾರ್ಟ್ ಮಾಡ್ಬೋದು. ಆಲ್ಕೋಹಾಲ್ ಆಗ್ಬೋದು. ಆಲ್ಕೋಹಾಲಿಸಮ್ ಯಾರು ಮಾಡ್ತಾರೆ ಅಲ್ಲ ಅವ್ರಿಗೆ ಕೂಡ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸ್ಮೋಕಿಂಗ್ ಯಾರು ಮಾಡ್ತಾರೆ ಅಲ್ಲ ಅವ್ರಿಗೆ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಲರ್ಜಿಕ್ ರಿಯಾಕ್ಷನ್. ನೆಕ್ಸ್ಟ್ ಏನಿದೆ, ಅಲರ್ಜಿಕ್ ಬೇಡ, ಇದು ಏನಂತ ಹೇಳ್ಬೋದು, ಇಮ್ಯುನೋಲಾಜಿಕಲ್ ಲೈಕ್ ಹೈಪರ್ ಸೆನ್ಸಿಟಿವಿಟಿ ಆಗಿರ್ಬೋದು. ಏನು ಸರ್, ಹೈಪರ್ ಸೆನ್ಸಿಟಿವಿಟಿ ಆದಾಗ ಕೂಡ ಏನಾಗುತ್ತೆ, ಅಲರ್ಜಿ ಆಗಿರುತ್ತೆ. ಓಕೆ, ಸೊ ಅಲರ್ಜಿ ಆಗಿರುತ್ತೆ. ಸೊ ಅಲರ್ಜಿ ಆದಾಗ ಕೂಡ ಏನಾಗುತ್ತೆ ಸರ್, ಇನ್ಫ್ಲಮೇಷನ್ ಆಗಿಬಿಡುತ್ತೆ. ನೆಕ್ಸ್ಟ್ ಆಟೋ ಇಮ್ಯೂನ್ ಡಿಸೀಸ್. ಸೊ ಆಟೋ ಇಮ್ಯೂನ್ ಡಿಸೀಸಲ್ಲಿ ಏನಾಗುತ್ತೆ, ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿ ಸೆಲ್ಸ್ ಇರ್ತಾವೆಲ್ಲ ಅದಕ್ಕೆ ಏನು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿ ಸೆಲ್ಸ್ಗಳಿಗೆ ಕಿಲ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಕೂಡ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಎಕ್ಸಾಂಪಲ್ ನಾವು ತಗೊಂಡಿದ್ರೆ ಲೂಪಸ್. ಓಕೆ, ಲೂಪಸ್ ನಾವು ಎಕ್ಸಾಂಪಲ್ ತಗೋಬಹುದು. ಓಕೆ, ನೆಕ್ಸ್ಟ್ ಕಾಸಸ್ ಏನಿರ್ಬೋದು ಅಂದರೆ ಟಿಶ್ಯೂ ನೆಕ್ರೋಸಿಸ್. ಓಕೆ, ನೆಕ್ರೋಸಿಸ್ ಅಂದರೆ ಏನು ಸರ್, ಡೆತ್. ಓಕೆ, ಟಿಶ್ಯೂ ಡೆತ್ ಅಂತ ಕೂಡ ನಾವು ಹೇಳ್ಬೋದು. ಟಿಶ್ಯೂ ಡೆತ್ ಅಥವಾ ಟಿಶ್ಯೂ ನೆಕ್ರೋಸಿಸ್ ಅಂತ ಹೇಳ್ಬೋದು. ಸರ್ ಯಾವಾಗುತ್ತೆ, ಇಸ್ಚೇಮಿಯಾ. ಸೊ ಇಸ್ಚೇಮಿಯಾ ಅಂದರೆ ಏನು ಸರ್, ಇಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಇದೆ. ಏನಿದೆ, ಬ್ಲಡ್ ಸಪ್ಲೈ. ಇಸ್ಚೆಮಿಯಾ ಆದಾಗ ಏನಾಗುತ್ತೆ, ಬ್ಲಡ್ ಸಪ್ಲೈ ಕಡಿಮೆ ಇರುತ್ತೆ. ಎಲ್ಲಿ ಕಡಿಮೆ ಇರುತ್ತೆ ಸರ್, ಬ್ಲಡ್ ಸಪ್ಲೈ ಟು ದಿ ಆರ್ಗನ್ಸ್, ಬೇರೆ ಆರ್ಗನ್ಸ್ಗಳಿಗೆ. ಎಕ್ಸಾಂಪಲ್ ನಾವು ಹೇಳಿದರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಒಳಗಡೆ ಏನಾಗುತ್ತೆ, ಬ್ಲಡ್ ಸಪ್ಲೈ ಕಮ್ಮಿ ಹೋಗುತ್ತೆ. ಬ್ಲಡ್ ಸಪ್ಲೈ ಕಮ್ಮಿ ಹೋಗುತ್ತೆ ನಮ್ಮ ಹಾರ್ಟಿಗೆ. ಅದಕ್ಕೋಸ್ಕರ ನಮ್ಮ ಹಾರ್ಟ್ ಮಸಲ್ಸ್ ಏನಾಗೋಕ್ಕೆ ಸ್ಟಾರ್ಟ್ ಆಗ್ತವೆ, ಡೆತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದೇ ಥರ ಯಾವುದೇ ಬಾಡಿ ಪಾರ್ಟಿಗೆ ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಇದ್ದಾಗ ಅಲ್ಲಿ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಟಿಶ್ಯೂ ನೆಕ್ರೋಸಿಸ್ ಆಗುತ್ತೆ, ಟಿಶ್ಯೂ ಡೆತ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾವು ಕಾಸಸ್ ನೋಡಿದರೆ ಏನು ಬರ್ಬೋದು, ಒಬೆಸಿಟಿ. ಇನ್ನೊಂದು ಏನಂದರೆ ಒಬೆಸಿಟಿ. ಓಕೆ, ಸೊ ಯಾರು ಜಾಸ್ತಿ ಒಬೇಸ್ ಇರ್ತಾರಲ್ಲ, ಒಬೆಸಿಟಿ ಯಾರು ಜಾಸ್ತಿ ಇರುತ್ತೆ ಅಲ್ಲ, ಸೊ ಅವ್ರಿಗೆ ಕೂಡ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಒಬೆಸಿಟಿ ಯಾರು ಇರ್ತಾರೆ, ಅವ್ರು ಎಕ್ಸರ್ಸೈಸ್ ಮಾಡಲ್ಲ. ಓಕೆ, ಸೊ ಅವರು ಎಕ್ಸರ್ಸೈಸ್ ಮಾಡೋದಿಲ್ಲ. ಸೊ ಎಕ್ಸರ್ಸೈಸ್ ಯಾರು ಮಾಡಲ್ಲ ಅವ್ರಿಗೆ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಕ್ಸರ್ಸೈಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಕೆಮಿಕಲ್ಸ್ ರಿಲೀಸ್ ಆಗ್ತವೆ. ನಮ್ಮ ಬಾಡಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡೋ ಕೆಮಿಕಲ್ಸ್
ಡೆವಲಪ್ ಆಗ್ತವೆ ನಾವು ಎಕ್ಸಸೈಸ್ ಮಾಡಿದರೆ. ಬಟ್ ಒಬೇಸಿಟಿ ಯಾರಿಗಿರುತ್ತೆ ಅಲ್ಲ ಅವ್ರು ಎಕ್ಸಸೈಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಅವ್ರ ಬಾಡಿ ಒಳಗಡೆ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.